ಭಾರತೀಯ ಚಿತ್ರರಂಗ ಕಾತರದಿಂದ ಕಾಯ್ತಿದ್ದ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪ 2 ರಿಲೀಸ್ ಆಗಿದೆ. ಫೈರ್ ಪುಷ್ಪನ ಮಾಸ್ ಎಂಟ್ರಿಗೆ ಫ್ಯಾನ್ಸ್ ಅಕ್ಷರಶಃ ಥ್ರಿಲ್ ಆಗಿದ್ದಾರೆ. ರಕ್ತಚಂದನ ಚೋರನ ಕಥೆ ನೋಡಲು ಥಿಯೇಟರ್ಗೆ ಜನ ಮುಗಿಬಿದ್ದಿದ್ದು ಮೊದಲ ದಿನದ ಕಲೆಕ್ಷನ್ ದಾಖಲೆ ಸೃಷ್ಟಿಸಿದೆ. ಹಾಗಾದ್ರೆ ಪುಷ್ಪ 2 ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಕೋಟಿ ಗೊತ್ತಾ? ಕಾಡೊಳಗೆ ಕಟ್ಟಿಗೆ ಕಡಿಯುತ್ತಿದ್ದ ಪುಷ್ಪ ಮುಂದೆ ತಾನೇ ರಕ್ತಚಂದನ ಗ್ಯಾಂಗ್ ಲೀಡರ್ ಆಗಿದ್ದು ಹೇಗೆ ಅನ್ನೋದೇ ರೋಚಕ ಕತೆ. ಈ ಸ್ಟೋರಿನ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕಾದಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ವರ್ಷ. 3 ವರ್ಷದ ಬಳಿಕ 12,000 ಸ್ಕ್ರೀನ್ಗಳಲ್ಲಿ ಪುಷ್ಪ ರಣಕೇಕೆ ಹಾಕುತ್ತಿದ್ದಾನೆ. ಮೊದಲ ದಿನವೇ ಭಾರತದ ಸಿನಿಗಲ್ಲಿಯಲ್ಲಿ ಎಲ್ಲ ರೆಕಾರ್ಡ್ ಪೀಸ್ ಆಗಿದೆ. ಕೆಲ ಮಾಹಿತಿಗಳ ಪ್ರಕಾರ ಪುಷ್ಪ 2 ಮುಂಗಡ ಕಲೆಕ್ಷನ್ನಲ್ಲೇ 105.67 ಕೋಟಿ ಗಳಿಕೆ ಮಾಡಿದ್ಯಂತೆ. ತೆಲಂಗಾಣದಲ್ಲಿ 22.78 ಕೋಟಿ ಕಲೆಕ್ಷನ್ ಆಗಿದ್ರೆ ಆಂಧ್ರ ಪ್ರದೇಶದಲ್ಲಿ 21.99 ಕೋಟಿ ಗಳಿಸಿದೆ. ಇನ್ನು ಕರ್ನಾಟಕದಲ್ಲಿ 10.91 ಕೋಟಿ, ಮಹಾರಾಷ್ಟ್ರದಲ್ಲಿ 10.38 ಕೋಟಿ, ಹೀಗೆ ಒಟ್ಟು 105.67 ಕೋಟಿ ಗಳಿಕೆ ಮಾಡಿದೆ. ಜಸ್ಟ್ ಮುಂಗಡ ಟಿಕೆಟ್ನಲ್ಲೇ ಇಷ್ಟು ಗಳಿಕೆ ಮಾಡಿರುವ ಪುಷ್ಪರಾಜ್ ಸಿನಿ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಮೊದಲ ದಿನ ಬರೋಬ್ಬರಿ 270 ಕೋಟಿ ಕಲೆಕ್ಷನ್ ಮಾಡಿದ್ದಾನಂತೆ. ಹೀಗೆ ಭರ್ಜರಿ ರೆಸ್ಪಾನ್ಸ್ ನಡುವೆ ಸಿನಿಮಾ ನಾಯಕಿ ರಶ್ಮಿಕಾ ವಿಜಯ್ ದೇವರಕೊಂಡ ಕುಟುಂಬಕ್ಕೆ ಪುಷ್ಪ 2 ಸಿನಿಮಾ ತೋರಿಸಿದ್ದಾರೆ. ಹೈದರಾಬಾದ್ನ ಎಂಎಂಬಿ ಸಿನಿಮಾಸ್ಗೆ ಆಗಮಿಸಿದ್ದ ರಶ್ಮಿಕಾ ವಿಜಯ್ ದೇವರಕೊಂಡ ತಾಯಿ ಮಾಧವಿ ಹಾಗೆ ಸಹೋದರ ಆನಂದ್ಗೆ ಸಿನಿಮಾ ತೋರಿಸಿದ್ದಾರೆ. ಇನ್ನು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ಎಷ್ಟು ಸಂಭಾವನೆ ಪಡೆದಿರಬಹುದು ಅನ್ನೋ ಕುತೂಹಲ ಕೂಡ ಉಂಟು. ಮಾಹಿತಿ ಪ್ರಕಾರ ಅಲ್ಲು ಅರ್ಜುನ್ 300 ಕೋಟಿ ಪಡೆದಿದ್ದಾರಂತೆ. ಈ ಮೂಲಕ ಸದ್ಯ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದ ನಂಬರ್ 1 ನಟ ಅಂತ ಬನ್ನಿ ಅನಿಸಿಕೊಂಡಿದ್ದಾರೆ. ಬನ್ವರ್ ಸಿಂಗ್ ಶೇಖಾವತ್ ಪಾತ್ರದಲ್ಲಿ ಮಿಂಚಿರೋ ಫಹದ್ ಫಾಸಿಲ್ 8 ಕೋಟಿ ಪಡೆದಿದ್ರೆ ರಶ್ಮಿಕಾ 10 ಕೋಟಿ ಪಡೆದಿದ್ದಾರಂತೆ. ಹಾಗೆ ಐಟಂ ಸಾಂಗ್ಗೆ ಹೆಜ್ಜೆ ಹಾಕಿರುವ ನಟಿ ಶ್ರೀಲೀಲಾ 2 ಕೋಟಿ ರೂಪಾಯಿ ಪಡೆದಿದ್ದಾರಂತೆ.